ಜನ್ಮದ ಜೋಡಿ ನಾನು ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ ಸಹ ನಿರ್ದೇಶಕನಾಗಿ. ಬಟ್ ನಾನು ಹೆಚ್ಚು ತೊಡಗಿಸ್ಕೊಂಡು ಸಿನಿಮಾ ಜನ್ಮದ ಜೋಡಿ. ಅದು ಎರಡು ಕಾರಣ. ಒಂದು, ನನಗೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗಿ ಸಿನಿಮಾಗೆ ಬಂದಿದ್ದು ಒಂದು. ಎರಡನೇದು, ಆ ಕಥೆ ನಡೆಯೋದು ನಮ್ಮ ಚಾಮರಾಜನಗರದ ಪರಿಸರದಲ್ಲಿ. ಅಂದರೆ ನಾವೆಲ್ಲೂ ಹೇಳಿಲ್ಲ ಪರ್ಟಿಕ್ಯುಲರ್ಗೆ, ಬಟ್ ಆ ಕಲ್ಚರು ಅದೆಲ್ಲ ಅದೇ, ಆ ಭಾಷೆ ಗೀಷೆ ಎಲ್ಲವನ್ನು ನಾವು ಸ್ವಲ್ಪ ಆ ಭಾಷೆಯಲ್ಲಿ ಬಳಸಿರೋದ್ರಿಂದ ನಾನು ಆ ಒಂದು ಎಂಥೋಸಿಯಾಸಮ್ ಅದು. ಸೊ ಹಾಗಾಗಿ ನಾನು ಹೆಚ್ಚು ತೊಡಗಿಸ್ಕೊಂಡೆ. ಆ ಸಿನಿಮಾಗೆ ಸಂಭಾಷಣೆ ಕೂಡ ಬರೆದಿದ್ದೆ ನಾನು. ನನ್ನ ಹೆಸರು ಬರಲಿಲ್ಲ, ಅದು ಬೇರೆ ವಿಷಯ. ಸೊ ಇಷ್ಟರ ಮಟ್ಟಿಗೆ ಅದನ್ನ ನಾನು ತೊಡಗಿಸ್ಕೊಂಡ ಸಿನಿಮಾ ಅದು ಅಸೋಸಿಯೇಟ್ ಆಗಿ. ಸೊ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ಬಿಡಿ, ಅದು ಬೇರೆ ವಿಷಯ. ಆದರೆ ನಾನು ಭಾಳ ಸತಿ ಯೋಚನೆ ಮಾಡೋದೇನಂತ ಹೇಳಿದ್ರೆ, ಇವತ್ತು ಜನ್ಮದ ಜೋಡಿ ರಿಲೀಸ್ ಆಗಿದ್ರೆ, ಈ ವಾತಾವರಣದಲ್ಲಿ ಜನ್ಮದ ಜೋಡಿ ರಿಲೀಸ್ ಆಗಿದ್ದರೆ ಸಿನಿಮಾ ಅಟ್ರ್ ಫ್ಲಾಪ್ ಆಗಿರುತ್ತೆ, ಸೋತೋಗ್ತಿತ್ತು ಸಿನಿಮಾ. ಅವತ್ತಾಗಿದ್ದೆ ಗೆದ್ದಿದ್ದು, ಇವತ್ತು ಗೆಲ್ಲಕ್ಕಾಗಲ್ಲ. ವಾತಾವರಣ ಬೇರೆ ಇದೆ. ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ರಿಲೀಸ್ ಆಯಿತು, ನಮಗೆ ನಾವು ಕೆಲಸ ಮಾಡೋ ಸಿನಿಮಾ ಜನಗಳ ಪ್ರತಿಕ್ರಿಯೆ ಹೇಗುತ್ತೆ ಅನ್ನೋ ಕುತೂಹಲ. ನರ್ತಕಿ ಮಾರ್ನಿಂಗ್ ಶೋ ಬಂದ್ವಿ, ಜನಗಳ ಜೊತೆ ಸಿನಿಮಾ ಅಂದರೆ ನಾಗಾಭರಣವರೇ ಕಳಿಸಿದ್ರು, ನೋಡಿ ಜನಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ. ವರದಣ್ಣ ಡೈರೆಕ್ಟ್ರು ಎಲ್ಲರೂ ಹೇಳಿ ಅದೆಲ್ಲರನ್ನೂ ಕಳಿಸ್ತಾರೆ ಎಲ್ಲ ಸಿನಿಮಾ. ನಾವು ಹಾಗೆ ಬಂದಿದ್ವಿ. ಹೌದು, ರಘುನಂದನ್ ಸರ್ ಇದನ್ನ ಕತೆ ಹೇಳಿದ್ರು, ಜೊತೆಲಿ ಹೋಗಿದ್ರಿ ಅಂತ. ಜೊತೆಲಿ ಸರಿ ಹೋದ್ವಿ, ಕೂತ್ಕೊಂಡ್ವಿ, ನೋಡಿದ್ವಿ. ಏನು ಹಾಡು ಗೀಡು ಜನ ಎಂಜಾಯ್ ಮಾಡ್ತಿದ್ದಾರೆ. ಅಭಿಮಾನಿಗಳ ಫಸ್ಟ್ ಎಲ್ಲ ಬರೋದು ಅಭಿಮಾನಿಗಳು ತಾನೆ. ಸಿಕ್ಕಾಪಟ್ಟೆ ಖುಷಿ, ಎಂಜಾಯ್ ಮಾಡಿದ್ರೆ ಎಲ್ಲ ಹೋಯ್ತು. ಇಂಟರ್ವ್ಯೂಲ್ ಪಾಯಿಂಟಲ್ಲಿ ಹೀರೋಯಿನ್ನು ಕರಿ ಬಸವಯ್ಯನ ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಗೆ ಇಂಟರ್ವಲ್ಲು ಡಿಸಪಾಯಿಂಟ್ ಆಗ್ಬಿಟ್ರು ಅಭಿಮಾನಿಗಳು. ಒಂದು ಲವ್ ಸ್ಟೋರಿ ಅಂದಮೇಲೆ ಎಲ್ಲ ಅಭಿಮಾನಿಗಳು ಸಹಜವಾಗಿ ಆಸೆ ಪಡೋದೇ ಅಂದರೆ ಹೀರೋ ಹೀರೋಯಿನ್ ಒಂದಾಗೋದು ಕ್ಲೈಮ್ಯಾಕ್ಸ್ ಸಿನಿಮಾದಲ್ಲಿ. ಏನೇ ಅಡೆತಡೆಗಳಿದ್ರು ಲಾಸ್ಟಲ್ಲಿ ಹೀರೋ ಹೀರೋಯಿನ್ ಒಂದಾಗಬೇಕು, ಅದು ಕತೆ. ಬಟ್ ಈ ಸಿನಿಮಾದಲ್ಲಿ ಮದುವೆನೇ ಆಗೋದ್ಮೇಲೆ ಇನ್ನು ಒಂದಾಗ ಪ್ರಶ್ನೆನೇ ಬರಲ್ವೇ. ತುಂಬ ಕೆಟ್ಟದಾಗಿ ನಾವು ಇಲ್ಲಿ ಟಾಯ್ಲೆಟು ಅಲ್ಲಿ ಇಲ್ಲೆಲ್ಲ ಜನಗಳು ಮಾತಾಡೋದ್ರ ಕೇಳೋಕ್ಕೆ ಆಚೆ ಬಂದರೆ ತುಂಬ ಕೆಟ್ಟದಾಗಿ ಬೈತಿದ್ದಾರೆ ಡೈರೆಕ್ಟ್ರಿಗೆ. ಕೆಟ್ಟದಾಗಿ ಬೈತಿದ್ದಾರೆ. ಯಾಕೆ ಅಂದರೆ ಇಲ್ಲಿ ತನಕ ನೋಡಿದ್ವಪ್ಪ, ಇನ್ನೇನು ನೋಡೋಣ, ಮದುವೆನೇ ಆಗೋದ್ಮೇಲೆ ಇನ್ನೇನಿದೆ ಕತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಫುಲ್ ಡಿಸಪಾಯಿಂಟು. ಸೆಕೆಂಡ್ ಹಾಫ್ ಹಿಡಿಸ್ಲಿಲ್ಲ ಅವ್ರಿಗೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ಇಡೀ ಕರ್ನಾಟಕ ಸುದ್ದಿ. ಒಂದೇ ಶೋಕ್ ಸುದ್ದಿ. ಫಸ್ಟ್ ಡೇನೇ ಕಲೆಕ್ಷನ್ ಡ್ರಾಪ್ ಮಾರ್ನಿಂಗ್ ಶೋ ಆದಮೇಲೆ ಆಲ್ ಓವರ್ ಕರ್ನಾಟಕ. ಆಮೇಲೆ ಸುಮಾರು 4-5 ದಿನ ಸಿನಿಮಾ ಖಾಲಿ ಹೊಡೆದಿದೆ. ಕಲೆಕ್ಷನ್ ಇಲ್ಲ. ಸಿನಿಮಾ ಅಟ್ರ್ ಫ್ಲಾಪ್ ಅನ್ನೋ ಲೆವೆಲ್ಗೆ ಡಿಸೈಡ್ ಆಗಿಬಿಟ್ಟಿತ್ತು. ಆಮೇಲೆ ಏನಾಯಿತು, ಇದು ಅಭಿಮಾನಿಗಳು ಮಾಡಿದ ಕತೆ. ಯಾಕೆಂದರೆ ಅವರೆಲ್ಲರೂ ಓಮ್ ಸಿನಿಮಾದ ಆ ಜೋಶಲ್ಲಿದ್ದರು. ಆ ರೌಡಿ ಇದು ಮಚ್ಚೆತ್ಕ ಬರ್ತಾನೆ ಅಂತ. ಇಲ್ಲೂ ಕೂಡ ಅವಳು ಮದುವೆ ಮಾಡ್ಕೊಂಡು ಹೋಗಿ ಏನು ಹೇಳ್ಕತ್ತಾನಲ್ಲ, ಇನ್ನೇನು ಆಗುತ್ತೆ ಅಂತ ಆಸೆ ಅವ್ರಿಗೆ. ಅದು ಆಗಲಿಲ್ಲ. ಇವರು ಸ್ವಾಮಿ ಬಂದು ತಡೆದು ಬಿಡ್ತಾರೆ. ಸೊ ಆ ಡಿಸಪಾಯಿಂಟ್ಮೆಂಟ್ ಹಂಗಿತ್ತು. ಸೊ ಅದು ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಥರನೇ ಫುಲ್ ಸುದ್ದಿಯಾಗಿ 4-5 ದಿನಗಳು ಸಿನಿಮಾ ಡ್ರಾಪ್. ಆಮೇಲೆ ಏನಾಯಿತು, ನಿಧಾನಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಬರೋಕ್ಕೆ ಶುರು ಮಾಡಿದ್ರು. ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ತಾ ಈ ಅಭಿಮಾನಿಗಳು ಗಲಾಟೆ ಮಾಡಿದ್ರೆ ಸಾಕು, ಎದ್ದೋಗಿ ನೀವು ಸಿನಿಮಾ ನೋಡೋಕ್ಕಾಗದೆ ಎದ್ದೋಗಿ ನೀವು ಅಂತ ಎದೋಡೋರು. ಆಮೇಲೆ ಫ್ಯಾಮಿಲಿ ನೋಡು, ಆಮೇಲೆ ಫ್ಯಾಮಿಲಿ ಬಂದು ಯಾವ ಮಟ್ಟಕ್ಕೆ ಹಿಟ್ ಅಂದರೆ, ಯಾರು ಬೈಕೊಂಡು ಹೋಗಿದ್ರು ಅಭಿಮಾನಿಗಳು ಅವರೇ ಮತ್ತೆ ಬಂದು 10 ಸರಿ ನೋಡೋ ಥರ ಆಯಿತು. ಇಡೀ ವರ್ಷ ಸಿನಿಮಾ ಒಂಥರ ಜಾತ್ರೆ ಥರ ಇಡೀ ಕರ್ನಾಟಕದ ಸಂಭ್ರಮ ಥರ ನಡೆಯಿತು. ಆದರೆ ಇವತ್ತಿನ ಸಿನಿಮಾಗಳಿಗೆ ಆ ಅವಕಾಶ ಇನ್ನಿಲ್ಲ. ಇವತ್ತು ಎಷ್ಟೇ ಸಿನಿಮಾ ಚೆನ್ನಾಗಿದೆ ಏನೇ ಅಂತ ಹೇಳಿದ್ರು ಫಸ್ಟ್ ಡೇನೇ ಪಿಕಪ್ ಆದರೆ ಪಿಕಪ್ ಆಗಬೇಕು. ಒಂಚೂರು ಏನೋ ಆಯಿತು ನೋಡಲಿಲ್ಲ ಅಂತ ಹೇಳಿದ್ರೆ 2ನೇ ದಿನಕ್ಕೆ ಸಿನಿಮಾ ಥಿಯೇಟ್ರಲ್ಲಿ ಇರಲ್ಲ. ಕರೆಕ್ಟ್. ಅದರಲ್ಲೂ ಮಾಲ್ಗಳು ಇರೋದೇ ಮಾಲು ಏನೋ ಅಲ್ಲಿ ಇಲ್ಲಿ ಒಂದಷ್ಟು ಥಿಯೇಟ್ರ್ಗಳು ಉಳಿದಿದೆ. ಬಟ್ ಇಡೀ ಮಾಲ್ ವ್ಯವಸ್ಥೆ, ಈ ಮಲ್ಟಿಪ್ಲೆಕ್ಸ್ ವ್ಯವಸ್ಥೆ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಶೋ ಓಕೆ, ಮ್ಯಾಟ್ನಿಗೆ ಜನ ಬರಲಿಲ್ಲ, ಫಸ್ಟ್ ಶೋ ನಡೆಯಲ್ಲ. ಸೊ ಫಸ್ಟ್ ಡೇ ಬರಲಿಲ್ಲ, 2ನೇ ದಿನ ಸಿನಿಮಾನೇ ಇರಲ್ಲ. ಸೊ ಹಾಗಾಗಿ ತುಂಬ ಒಳ್ಳೆಯ ಸಿನಿಮಾಗಳು ಈಗಲೂ ಬರ್ತಿದೆ. ನಾನೇನು ನಿರಾಶನಾಗಿಲ್ಲ ಸಿನಿಮಾಗಳ ಬಗ್ಗೆ. ಕನ್ನಡ ಸಿನಿಮಾಗಳ ಬಗ್ಗೆ ಭಾಳ ಜನ ಹೇಳ್ತಾರೆ, ವಾರಕ್ಕೆ 5 ಸಿನಿಮಾ ಬರುತ್ತಾ, ಯಾವುದಾದ್ರು ಒಂದು ಚೆನ್ನಾಗಿದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಬಂದ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ತುಂಬ ಒಳ್ಳೆಯ ಸಿನಿಮಾ. ಆಮೇಲೆ ಆ ಥರ ಹಲವಾರು ಸಿನಿಮಾಗಳನ್ನ ನಾನು ಹೆಸರಿಸಬಲ್ಲೆ. ಆದರೆ ಆ ಸಿನಿಮಾಗಳಿಗೆ ಶೋ ಇಲ್ಲ ಅನ್ನೋ ಕಾರಣಕ್ಕೆ ಅದು ಓಡ್ತಾ ಇಲ್ಲ. ಆಮೇಲೆ ಅದು ಚೆನ್ನಾಗಿದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಸಿನಿಮಾ ಚಿತ್ರಮಂದಿರದಲ್ಲಿ ಇರ್ತಾ ಇಲ್ಲ, ಆ ಥರದ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಪರ್ಯಾಯ ಏನು ಮಾಡಬೇಕು, ಅದಕ್ಕೆ ಈ ಒಂದು ಸಮಸ್ಯೆಗೆ ಏನು ಬಗೆಹರಿಸಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ಒಳ್ಳೆ ಸಿನಿಮಾ ಬರ್ತಿದೆ, ಒಳ್ಳೆ ಸಿನಿಮಾ ಮುಂದೆನೂ ಬರುತ್ತೆ, ಮತ್ತೆ ಸರಿಯಾಗುತ್ತೆ. ಆಮೇಲೆ ಇವಾಗ ಏನಾಗಿದೆ, ವರ್ಷಕ್ಕೆ 300 ಸಿನಿಮಾ ಅಂತಂದರೆ ವಾರಕ್ಕೆ 5 ಸಿನಿಮಾ ರಿಲೀಸ್ ಮಾಡಲೇಬೇಕು.
ಜನಕ್ಕೆ ಸಿನಿಮಾ ನೋಡೋದೇ ಕೆಲಸ ಅಲ್ಲ. ನಾವು ಸಿನಿಮಾದವ್ರಿಗೆ ಸಿನಿಮಾನೇ ಕೆಲಸ. ಸಿನಿಮಾ ನೋಡೋದು ಕೆಲಸ ಆಗ್ಬೋದು, ಮಾಡೋದು ಕೆಲಸ ಆಗ್ಬೋದು, ಪ್ರತಿದಿನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಸಿನಿಮಾನೇ ಎಲ್ಲ ನಮಗೆ, ಯಾರಿಗೆ, ನಾವು ಸಿನಿಮಾದವ್ರಿಗೆ. ಒಬ್ಬ ಪ್ರೇಕ್ಷಕನಿಗೆ ಅಲ್ಲ, ಅವನಿಗೆ ವಾರಕ್ಕೆ ಒಂದೋ ಎರಡೋ ನೋಡ್ಬೋದು ಅವನು. ಆಮೇಲೆ ಮೊದಲು ಥಿಯೇಟ್ರ್ ಒಂದೇ ಆಪ್ಷನ್ ಇತ್ತು. ಇವತ್ತು ಅವನು OTTನಲ್ಲಿ ಒಂದು ಎಷ್ಟು ಮಲಯಾಳಂ ಸಿನಿಮಾ ಬರ್ತಿದೆ ಅಂತ ನೋಡ್ತಾನೆ, ಎಷ್ಟು ತಮಿಳು ಒಳ್ಳೆಯ ಸಿನಿಮಾ ಬರ್ತಿದೆ ಅಂತ ನೋಡ್ತಾನೆ. ಬಟ್ ಆ ಮಟ್ಟಕ್ಕೆ ನಾವು ಸಿನಿಮಾ ಮಾಡ್ತಿಲ್ಲ ಅನ್ನೋದು ನಿಜ. ಇವತ್ತು ನೀವು OTTಲಿ ಮಲಯಾಳಂ ಸಿನಿಮಾಗಳು ಓಡೋ ಥರ ದೇಶದ ಇನ್ಯಾವ ಭಾಷೆ ಸಿನಿಮಾಗಳು ಓಡ್ತಾ ಇಲ್ಲ. ಯಾಕೆ? ಕಂಟೆಂಟು. ಆ ಕಂಟೆಂಟ್ ಇಟ್ಕೊಂಡು ನಾವು ಮಾಡಬೇಕು, ನಾವು ಆ ಮಟ್ಟಕ್ಕೆ ರೀಚ್ ಆಗಬೇಕು. ಸೊ ಚಿತ್ರರಂಗ ಉಳಿಯುತ್ತೆ, ಅದೇನು ಅಳೆದೋಗಲ್ಲ, ಸ್ವಲ್ಪ ಅಡೆತಡೆ ಆಗಿದೆ ಅಷ್ಟೇ. ಸೊ ಆದರೆ ನಾನೇನು ಹೇಳಕ್ಕೆ ಬಂದೆ, ಜನ್ಮದ ಜೋಡಿ ಸಿನಿಮಾ ಇವತ್ತಿನ ವಾತಾವರಣದಲ್ಲಿ ಗೆಲ್ಲೋ ಸಾಧ್ಯತೆ ಇರಲಿಲ್ಲ. ಅಂದರೆ ಆವತ್ತಿನ ವ್ಯವಸ್ಥೆ ಸರಿ ಇತ್ತು, ಇವತ್ತು ಮತ್ತೆ ಆ ವ್ಯವಸ್ಥೆ ಬರಬೇಕು. ಅದೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅವತ್ತಂದರೆ ವಾರಕ್ಕೊಮ್ಮೆ ಬಾಡಿಗೆ, ಥಿಯೇಟ್ರ್ ಬಾಡಿಗೆ ಕಟ್ಟೋದು, ಒಂದು ವಾರ ಇಟ್ಕೊಳ್ಳೇಬೇಕಿತ್ತು ಸಿನಿಮಾ, ಅಥವಾ 2 ವಾರಕ್ಕೆ ಅಂತಾನೆ. ಅಲ್ಲ, ಆಮೇಲೆ ಇನ್ನೊಂದಿತ್ತು, ಈ ಕೆಲವು ಥಿಯೇಟರ್ನವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಇದು ಸ್ಲೋ ಪಿಕಪ್ ಆಗುತ್ತೆ, 1-2-3 ದಿನ ಆದ್ಮೇಲೆ ಸ್ಲೋ ಆಗಿ ಪಿಕಪ್ ಆಗುತ್ತೆ ಅಂತ ನಾಲೆಜ್ ಇತ್ತು ಅವ್ರಿಗೆ. ಕೆಲವರು ಥಿಯೇಟರ್, ಯಾಕೆಂದ್ರೆ ಅವರು ಸಿನಿಮಾ ಉಳಿಲಿ, ಈ ಸಿನಿಮಾ ಗೆಲ್ಲಿ ಅನ್ನೋ ಮನಸ್ಥಿತಿನಲ್ಲಿ ನಮ್ಮ ಸಿಂಗಲ್ ಥಿಯೇಟರ್ ಸಿಸ್ಟಮಲ್ಲಿ ಇತ್ತು. ಇವತ್ತು ಮಾಲಲ್ಲಿ ಕೂತಿರೋರ್ಗೆ ಆ ಪ್ರಶ್ನೆನೇ ಇಲ್ಲ, ಸಮಸ್ಯೆನೇ ಇಲ್ಲ. ಆ ಗೆದ್ರು ಸೋತ್ರ ಅವ್ನು ಏನು ವ್ಯತ್ಯಾಸ ಆಗಲ್ಲ. ಜನ ಬಂದ್ರೆ ಆಗ್ತಾನೆ, ಇಲ್ಲಾಂದ್ರೆ ಬಿಸಾಕ್ತಾನೆ. ಸೊ ಈಗ ಏನಾದ್ರು ಅದೊಂಥರ ಎಲ್ಲೋ ಕೂತಿರ್ತಾನೆ, ಅವ್ನು ಯಾರು ಓನರ್ ಅಂತ ನನಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಂಗಾಗಿ ಬಾಂಬೆಲಿ ಇರ್ತಾರೋ ಎಲ್ಲೋ ಇರ್ತಾನ ಅವನು. ಸೊ ಹಾಗಾಗಿ ಅವನಿಗೆ ಕನ್ನಡ ಸಿನಿಮಾ ಗೆದ್ರು ಒಂದೇ, ತಮಿಳ್ ಸಿನಿಮಾ ಗೆದ್ರು ಒಂದೇ, ಮಲಯಾಳಂ, ಅವನಿಗೆ ಅಷ್ಟೇ, ಅದು ಅವನ ಭಾಷೆ ನೋಡ್ತಿಲ್ಲ, ಅಷ್ಟೇ ದುಡ್ಡು ಅಷ್ಟೇ ನೋಡ್ತಿರೋದ್ರಿಂದ ಇವತ್ತು ಅದು ಕಲೆಯಾಗಿ ಮತ್ತೆ ಒಂದು ಒಳ್ಳೆಯ ಚಿತ್ರಗಳಿಗೆ ಪ್ರೋತ್ಸಾಹ ಅನ್ನೋದು ಇವತ್ತಿಲ್ಲ. ಅಲ್ಲ, ಅದು ಕರೆಕ್ಟ್. ಅವನು ಕನ್ನಡ ಆದ್ರೂ ಕೊಡ್ತಾನೆ, ಅವನಿಗೆ ಅಲ್ಟಿಮೇಟ್ಲಿ ಬಾಕಿ ತಕ್ಷಣ ಬಂದ್ಬಿಟ್ರೆ ಜನ ಇಟ್ಕೋತಾನೆ. ಬಟ್ ಹಿಂದೆ ಹಾಗಿರ್ಲಿಲ್ಲ. ಸಿನಿಮಾ ಚೆನ್ನಾಗಿದೆ, ಸ್ಲೋ ಆಗಿ ಪಿಕಪ್ ಆಗುತ್ತೆ ಅಂತ ಹೇಳಿ ಕಾದು ಎಷ್ಟೋ ಸತಿ ಮೊದಲನೇ ವಾರನೇ ಫುಲ್ ಕಲೆಕ್ಷನ್ ಇಲ್ದಿದ್ರು 2ನೇ ವಾರಕ್ಕೆ ಹಾಕಿ ಕಲೆಕ್ಷನ್ ಬಂದಿರೋ ಸಿನಿಮಾಗಳೇ ಎಕ್ಸಾಂಪಲ್. ಮುಂಗಾರು ಮಳೆ ಕೂಡ ಹೌದು, ಮುಂಗಾರು ಮಳೆನೂ ಡಲ್ ಹೊಡಿತಿತ್ತು. ಹೌದು. ಸೊ ಹಾಗಾಗಿ ಆ ಸಿಸ್ಟಮ್ ಚೆನ್ನಾಗಿ, ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಸಿಸ್ಟಮ್ ಬೇಕು. ಹೌದು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.